ಒಂದು ಕಾಲದಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಹರಸಾಹಸ ಪಡುತ್ತಿದ್ದ ಚೀನಾ ಈಗ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಳಕ್ಕೆ ಪರದಾಡುತ್ತಿದೆ. ಅತಿಯಾದ ಕಠಿಣ ನಿರ್ಧಾರಗಳಿಂದಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಚೀನಾದಲ್ಲಿ ಜನಸಂಖ್ಯೆ ಕುಸಿತಗೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಳ ಮಾಡಲು ಇದೀಗ ನಾನಾ ಕ್ರಮಗಳನ್ನು ಚೀನಾ ಸರ್ಕಾರ ಕೈಗೊಂಡಿದೆ. ಚೀನಾದಲ್ಲಿ ಕಾಂಡೋಮ್ ಸೇರಿದಂತೆ ವಿವಿಧ ಗರ್ಭ ನಿರೋಧಕಗಳ ಮೇಲೆ ಭಾರಿ ಮೊತ್ತದ ತೆರಿಗೆ ವಿಧಿಸಲಾಗಿದ್ದು, ಈ ಮೂಲಕ ಜನನ ದರವನ್ನು ಹೆಚ್ಚಿಸುವುದು ಚೀನಾದ ಉದ್ದೇಶವಾಗಿದೆ. ಗರ್ಭ ನಿರೋಧಕಗಳ ಮೇಲೆ 13% ತೆರಿಗೆಯನ್ನು ವಿಧಿಸಲು ಡ್ರ್ಯಾಗನ್ ರಾಷ್ಟ್ರ ಮುಂದಾಗಿದೆ. 1993ರಿಂದ ಚೀನಾದಲ್ಲಿ ಒಂದೇ ಮಗು ನೀತಿ ಜಾರಿಯಲ್ಲಿತ್ತು. ಜನನ ನಿಯಂತ್ರಣ ಮಾಡುವ ಉದ್ದೇಶದಿಂದ ಗರ್ಭ ನಿರೋಧಕಗಳಿಗೆ ವ್ಯಾಟ್ ವಿನಾಯಿತಿ ಘೋಷಣೆ ಮಾಡಲಾಗಿತ್ತು. ಹೀಗಾಗಿ ಅತಿ ಕಡಿಮೆ ದರದಲ್ಲಿ ಗರ್ಭ ನಿರೋಧಕಗಳು ಲಭ್ಯವಾಗುತ್ತಿದ್ದವು. ಆದರೆ ಇದೀಗ ಹೊಸ ಜನನ ವ್ಯಾಟ್ ಕಾನೂನು ತರಲಾಗಿದ್ದು, ಗರ್ಭ ನಿರೋಧಕಗಳ ಬೆಲೆ ಗಗನಕ್ಕೇರಿದೆ. ಇದು ಮಾತ್ರವಲ್ಲದೆ ದೇಶದಲ್ಲಿ ಜನನ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಆರ್ಥಿಕ ಸಹಾಯ, ಮಾತೃತ್ವ ರಜೆ, ಪಿತೃತ್ವ ರಜೆ ಸೇರಿದಂತೆ ನಾನಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಿಮ್ಮೂರಿನ ಸಮಸ್ಯೆಗಳಿಗೆ ವೇದಿಕೆ ಕಲ್ಪಿಸುತ್ತಿದೆ ನ್ಯೂಸ್ ನೆಕ್ಸ್ಟ್. ನಿಮ್ಮ ದೂರುಗಳಿಗೆ ನಾವು ಧ್ವನಿಯಾಗ್ತೇವೆ. ನಿಮ್ಮೂರ ಸುದ್ದಿಗಳನ್ನು ಹಂಚಿಕೊಳ್ಳಲು ನಮ್ಮನ್ನು ಸಂಪರ್ಕಿಸಿ.